ಹಾಗಿದ್ರೆ ಮೋದಿ 3.0 ಸರ್ಕಾರದಲ್ಲಿ ಯಾರ್ಯಾರಿಗೆ ಮಂತ್ರಿ ಭಾಗ್ಯ ಸಿಗಬಹುದು? ಎನ್ಡಿಎ ಸಂಪುಟದಲ್ಲಿ ರಾಜ್ಯಕ್ಕೆ ಎಷ್ಟು ಸ್ಥಾನ? ಈ ಬಗ್ಗೆ ಸಂಸದರು ಏನ್ ಮಾತನಾಡ್ತಾರೆ ಅಂತ ಗಮನಿಸ್ತಾ ಹೋದ್ರೆ, ಕುಮಾರಸ್ವಾಮಿ ಅವರಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತಾ? ಈ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಇದು ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಟಿಕೆಟ್ ಸಿಕ್ಕಾಗಲೇ ಅವರು ಗೆದ್ರೆ ಮಂತ್ರಿ ಭಾಗ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಜೊತೆಗೆ ಎನ್ಡಿಎ ನೆರವಿಲ್ಲದೆ ಸರ್ಕಾರ ರಚನೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಎನ್ಡಿಎ ಸದಸ್ಯರಿಗೂ ಕೂಡ ಸಮರ್ಪಕ ಸ್ಥಾನಮಾನ ಕೊಡಲೇಬೇಕಾಗಿದೆ. ಹಾಗಿದ್ರೆ ಸಿಗುತ್ತಾ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಭಾಗ್ಯ? ಯಾರಿಗೆ ಎಷ್ಟು ಸ್ಥಾನ? ಯಾವ್ಯಾವ ಪಕ್ಷಕ್ಕೆ, ಮೈತ್ರಿ ಪಾಳ್ಯದಲ್ಲಿ ಎನ್ಡಿಎ ಪಕ್ಷಕ್ಕೆ ಯಾರಿಗೆ ಎಷ್ಟು ಜಾಕ್ಪಾಟ್ ಹೊಡಿಬಹುದು? ಜಾತಿ ಸಮೀಕರಣದಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಗಬಹುದು? ಒಂದು ಹೊಸ ರೂಪುರೇಷವನ್ನು ಕೊಟ್ಟು ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ಒಂದು ಚಿರಪರಿತವಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಅವಧಿಯಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನರ ನಿರೀಕ್ಷೆ ಇದೆ, ಮತದಾರರ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂದರೆ ಈಗಲೇ ಚರ್ಚೆ ಕುಮಾರಣ್ಣವರಿಗೆ ಸಿಗುತ್ತಾ, ಮಂಜಣ್ಣವರಿಗೆ ಸಿಗುತ್ತಾ ಅಂತ ಕುಮಾರಸ್ವಾಮಿ ಅವರು ನಿಮ್ಮ ಹೆಸರನ್ನು ಕೂಡ ಪ್ರಪೋಸ್ ಮಾಡಿದ್ದಾರೆ. ಅದಕ್ಕೆ ಚರ್ಚೆಗಳು ದೆಹಲಿಯಲ್ಲಿದೆ ಸರ್. ಅದೇ ನನಗೂ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕೆಂದರೆ ಮೊದಲು ಫಸ್ಟು ಸರ್ಕಾರ ರಚನೆ ಆಗಬೇಕು. ಇದಾದ ನಂತರ ಈ ಕ್ಯಾಬಿನೆಟ್ಟು, ಈ ಸಚಿವ ಸ್ಥಾನಗಳ ಬಗ್ಗೆ ಚರ್ಚೆ ಆಗುತ್ತೆ ಅನಿಸುತ್ತೆ. ಬಟ್ ಪ್ರಾಥಮಿಕವಾಗಿ ಬಹಳ ಮುಖ್ಯವಾಗಿದ್ದು ಇವಾಗ ಇದು ಸರ್ಕಾರ ರಚನೆ ಆಗಬೇಕು. ಯಾಕೆಂದರೆ ಇದು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಹಲವಾರು ಅದರದ್ದು ಸಮಸ್ಯೆಗಳಿರುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಲ್ಲರೂ ಆಸೆ ಇರ್ತಕ್ಕಂಥದ್ದು ಮಂಜುನಾಥ್ ಅವರು ಸಚಿವರಾಗೋದ್ರ ಮೂಲಕ ಕರ್ನಾಟಕ ಉತ್ತಮ ಸೇವೆ ಸಲ್ಲಿಸಿ ಅಂತಕ್ಕಂಥದ್ದು. ಬಹುತೇಕ BJP ಒಳಗಿರ್ತಕ್ಕಂಥ ನಾಯಕರು ಕೂಡ ನಿಮ್ಮ ಹೆಸರಿನ ಬಗ್ಗೆ ಒಂದು ಪಾಸಿಟಿವ್ ಆಗಿರ್ತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಅದೇ ಹೇಳಿದ್ನಲ್ಲ. ಯಾಕೆಂದರೆ ಅವರೆಲ್ಲ ನೋಡಿದ್ದಾರೆ ನಾವು ಯಾವ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತಂದಿರೋದು ಮಂದಟ್ಟಾಗಿದೆ ಎಲ್ರಿಗೂ. ಸೊ ಅವ್ರಿಗೂ ಒಂದು ನಿರೀಕ್ಷೆ ಇದೆ. ಮಂಜುನಾಥ್ ಅವರು ಆದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಹತ್ತರವಾದಂಥ ಆರೋಗ್ಯ ಕ್ಷೇತ್ರದಲ್ಲಿ, ಅಂದರೆ ಕೈಗೆಟುಕೋ ದರದಲ್ಲಿ ಎಲ್ಲ ಜನರಿಗೂ ಸಿಗತಕ್ಕಂಥ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂಥ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅವರ ಅನಿಸಿಕೆ ಅನಿಸುತ್ತೆ. ಸರ್, ಈಗ ಆರೋಗ್ಯ ಕ್ಷೇತ್ರದ ಸೇವೆ ಬೇರೆ, ಸಾಮಾಜಿಕವಾಗಿ ಈ ರಾಜಕೀಯ ರಂಗದ ಸೇವೆಗಳೇ ಬೇರೆ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಅನುಭವ ಇದೆಯಾ ಅಥವಾ ಹೇಗೆ ಸರ್? ಅಲ್ಲ, ಈಗ ನಾನು ಸುಮಾರು 18 ವರ್ಷ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿಲ್ಲ, ಆಡಳಿತಾಧಿಕಾರಿಯಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿ ಅದರ ಅನುಭವ ಕೂಡ ಇದೆ. ಅದು ಕೂಡ ಅಂದರೆ ಆಡಳಿತದ ಅನುಭವ ಜಾಸ್ತಿನೇ ಇದೆ. ಯಾಕೆಂದರೆ 18 ವರ್ಷ ನಿರಂತರವಾಗಿ ಸತತವಾಗಿ ನಿರ್ದೇಶಕರಾಗಿರೋದು ಸುಲಭ ಅಲ್ಲ. ಯಾಕೆಂದರೆ ನಾನು ಸುಮಾರು 7 ಮುಖ್ಯಮಂತ್ರಿಗಳನ್ನು ನೋಡಿದ್ದೇನೆ ನಾನು ನಿರ್ದೇಶಕರ ಅವಧಿಯಲ್ಲಿ. ದೇವೇಗೌಡರ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಕಾರಣಕ್ಕಾಗಿ ರಾಜಕಾರಣ ಸುಲಭ ಅಂತ ಅನಿಸ್ತದೆ ಹೇಗೆ? ಇಲ್ಲ, ರಾಜಕಾರಣ ಸುಲಭ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಂದರೆ ನಾವು ಹಲವಾರು ವಿಚಾರಗಳನ್ನು ನಾವು ಬೈ ಅಬ್ಸರ್ವೇಷನ್ನೇ ಕಲಿಬೋದು. ನಾನು ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿದ್ದರೂ ಕೂಡ ನಾನು ರಾಜಕೀಯದಿಂದ ದೂರನೇ ಇದ್ದೆ. ಬಟ್ ಆದರೆ ನಾನು ನೋಡಿದ್ದೇನೆ ರಾಜಕೀಯ ಅಂದರೆ ಏನು, ಯಾವ್ಯಾವ ರೀತಿ ಮಾಡಬೇಕು. ಅಂದರೆ ನಮ್ಮ ಮನಸ್ಥಿತಿ ಬಹಳ ಮುಖ್ಯವಾದದ್ದು. ಈಗ ಜನರಿಗೆ ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಪರಿವರ್ತನೆ ಆಗಬೇಕು, ಸುಧಾರಣೆ ಆಗಬೇಕು. ಅಂದರೆ ಈ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ, ಅಭಿವೃದ್ಧಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷಕ್ಕೆ ಸ್ವಲ್ಪ ಸಂಘರ್ಷ ಇರ್ಬೋದು. ಬಟ್ ಚುನಾವಣೆ ಆದಮೇಲೆ ಎಲ್ಲರಿಗೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಗುಡ್ ಲಕ್ ಸರ್. ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿ ಸರ್. ಎಸ್, ಇದು ಸಂಸದ ಮಂಜುನಾಥ್ ಅವರ ಮಾತು. ಅವರಿಗೂ ಹಾಗಿದ್ರೆ ಕ್ಯಾಬಿನೆಟ್ ಸ್ಥಾನ ಸಿಗುತ್ತಾ ಅನ್ನುವಂಥದ್ದು, ಮಂತ್ರಿಗಿರಿ ಲಭಿಸುತ್ತಾ ಅನ್ನುವಂಥ ಪ್ರಶ್ನೆ, ಚರ್ಚೆಗಳು ಬಹಳ ಜೋರಾಗಿದೆ. ಆದರೆ ಒಟ್ಟಾರೆ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಕೊಡಬಹುದು, ಆ ಸ್ಥಾನ ಯಾರ ಪಾಲಾಗಬಹುದು? ಜೊತೆಗೆ JDS ಬೆಂಬಲ ಇರುವಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಅಭೂತಪೂರ್ವ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಒಂದು ಸ್ಥಾನ ಏನಾದರೂ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೇ ಆದರೆ, ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನೋದಾದರೆ, ಕರ್ನಾಟಕಕ್ಕೆ 3 ಮಂತ್ರಿ ಸ್ಥಾನ ಒಟ್ಟು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೆರಡು ಸ್ಥಾನ ಯಾರಿಗೆ? ಮಂಜುನಾಥ್ ಅವರಿಗೆ ನಿಜಕ್ಕೂ ಲಭಿಸುತ್ತಾ? ಈಗಾಗಲೇ ಸತತವಾಗಿ ಗೆಲುವನ್ನು ಸಾಧಿಸಿರುವ ಸಂಸದರಿದ್ದಾರೆ. ಈ ಹಿಂದೆ
ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಈಗ ಸಂಸದರಾಗಿ ಗದ್ದುಗೆ ಏರಿದಂಥವರಿದ್ದಾರೆ. ಹೀಗಾಗಿ ಅಳೆದು ತೂಗಿ ಮಂತ್ರಿಗಿರಿಯನ್ನು ಕೊಡಬೇಕಾಗತ್ತೆ. ಮಂತ್ರಿಗಿರಿ ರೇಸ್ನಲ್ಲಿ ರಾಜ್ಯದ 7 ಸಂಸದರಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಮಾಜಿ ಸಿಎಂ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಜಗಜಣಗಿ ಇದ್ದಾರೆ, ಕಾರಜೋಳ, PC ಮೋಹನ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಹೀಗೆ ಲಿಸ್ಟ್ ದೊಡ್ಡದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.